ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಇದಕ್ಕೊಂದು ರಾಯಲ್ ಸೈನ್ ಅಂತ ಹೇಳ್ತಾರೆ. ಸಿಂಹರಾಶಿಲಿ ಹುಟ್ಟಿದಂಥವ್ರಿಗೆ ಯೂಶ್ವಲ್ ಆಗಿ ಈಗೋ ಜಾಸ್ತಿ, ಅಂದರೆ ಸ್ವಾಭಿಮಾನ ಹೆಚ್ಚಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಸೈಕಲಾಜಿಕಲ್ ಆಗಿ ಇನ್ನೊಂದು ಸಲ ನಾವು ಮಾತಾಡೋಣ. ಈ ರಾಶಿಯಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ಒಂದನೇದಾಗಿ ವೈವಾಹಿಕ ಜೀವನದಲ್ಲಿ 100% ಕಿರಿಕಿರಿಗಳು ಬರುತ್ತೆ. ಸೊ ನೀವು ವೈವಾಹಿಕ ಜೀವನದಲ್ಲಿರಿ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಅಲ್ಲಿ ನಿಮಗೆ ಕಿರಿಕಿರಿಗಳು, ಸಮಸ್ಯೆಗಳು, ಕ್ಲ್ಯಾಶಸ್ ಆಗ್ಬೋದು, ಬ್ರೇಕಪ್ಗಳಾಗ್ಬೋದು. ಇದು ವಿವಾಹಕ್ಕೆ ಒಳ್ಳೆಯ ಸಮಯ ಅಲ್ಲ, ಸ್ವಲ್ಪ ಪೋಸ್ಟ್ಪೋನ್ ಮಾಡೋದೇ ಒಳ್ಳೆಯದು. ಬಟ್ ರಾಹುಗೆ ಸಂಬಂಧಪಟ್ಟಂಥ ಯಾವುದಾದ್ರು ಮಂತ್ರ ಜಪನ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ, ನ್ಯೂಟ್ರಲ್ ಆಗುತ್ತೆ. ನೋಡಿ, ಯಾವತ್ತೂ ಕೂಡ ಭವಿಷ್ಯದ ಎಲ್ಲ ಚೇಂಜ್ ಆಗಲ್ಲ, ನ್ಯೂಟ್ರಲ್ ಮಾಡ್ಕೋಬೋದು. ಅದಕ್ಕೋಸ್ಕರ ಮಾತ್ರ ಮಂತ್ರ ಜಪಗಳ ಕಾರಣವಾಗುತ್ತೆ ಹೊರತು ನಮ್ಮ ಇಡೀ ಹಣೆ ಬರವನ್ನೇ ಚೇಂಜ್ ಮಾಡೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇದು ವೈವಾಹಿಕ ಜೀವನದಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಸ್ವಲ್ಪ ಶಿವನ ಆರಾಧನೆ, ದುರ್ಗಾದೇವಿ ಆರಾಧನೆ ಬಹಳ ಒಳ್ಳೆಯದು. ಆಮೇಲೆ ಇನ್ನೊಂದು ವಿಷಯ ಅಂತ 12ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು ಬಹಳ ಉತ್ತಮವಾಗಿರುವಂತಹ ಆಧ್ಯಾತ್ಮಿಕ ಅನುಭವ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಅವಕಾಶ, ಶಕ್ತಿ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಅವಕಾಶ, ಆಮೇಲೆ ಸಿದ್ಧಿ ಪುರುಷರನ್ನು ಭೇಟಿಯಾಗುವಂಥ ಅವಕಾಶ, ಯೋಗ ನಿಮಗಿದೆ ಅಂತ ಹೇಳ್ಬೋದು. ಇದರ ನಂತರದಲ್ಲಿ ಈ ಸಿಂಹರಾಶಿಯಲ್ಲಿ ಬಂದು ಚತುರ್ಥ ಭಾವದಲ್ಲಿ ಕುಜಗ್ರಹ, ಬುಧಗ್ರಹ 2 ಇದ್ದಾವೆ. ಸ್ವಲ್ಪ ಜನ ಬದಲಾವಣೆ ಇದ್ದರೂ ಸಹ ಇರುವಷ್ಟು ಕಾಲ ನಿಮಗೆ ಒಂದು ಇಮೂವಬಲ್ ಪ್ರಾಪರ್ಟೀಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಒಂದು ವೆಹಿಕಲ್ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ತಗೊಳ್ಳೋವಂಥ ಯೋಗ. ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೊಂದು ಅವಕಾಶ ಇಲ್ಲಿಂದ ಒದಗಿ ಬರುವಂಥ ಅವಕಾಶ. ಮನೆ ಕಟ್ಟಬೇಕು ಅನ್ನೋ ಆಲೋಚನೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ಸು ಇಮಿಡಿಯೇಟಾಗಿ ಸ್ಟಾರ್ಟ್ ಆಗೋ ಯೋಗ. ಬಹಳ ಸುಲಭವಾಗಿ ನಿಮಗೆ ಬ್ಯಾಂಕ್ ಲೋನ್ ಇವೆಲ್ಲ ಈ ಸಮಸ್ಯೆಗಳ ಬಗ್ಗೆ ಈಸಿಯಾಗಿ ಆಗುವಂಥ ಅವಕಾಶ ಸಿಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇದ್ದರೆ ಈ ಒಂದು ಸಮಯ ನವೆಂಬರ್ ತಿಂಗಳು ಆ ಥರ ಅವಕಾಶಗಳು ಕೊಡುತ್ತೆ. ಲೀಗಲ್ ಡಿಸ್ಪ್ಯೂಟ್ಸಲ್ಲಿ ನೀವೇನಾದರೂ ಇದ್ದರೆ ಅಂದ್ಕೊಳ್ಳಿ, ಈ ಸೆಟ್ಲ್ಮೆಂಟ್ಗಳಾಗುವಂಥ ಅವಕಾಶಗಳು ಈ ಒಂದು ಸಿಂಹರಾಶಿಯವರಿಗೆ ಬಹಳ ಉತ್ತಮವಾಗಿದೆ. ಅಷ್ಟಮದಲ್ಲಿ ಶನಿಗ್ರಹ ಇರುವಂಥದ್ದು ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಈ ಒಂದು ನವೆಂಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರಲ್ಲ. ಇದಾದಮೇಲೆ ಇನ್ನೊಂದು ವಿಷಯ ಹೇಳೋದಾದರೆ ಸಿಂಹರಾಶಿಯವರಿಗೆ ಸೂರ್ಯನ ಒಂದು ಸ್ಥಿತಿ ಒಂದು 3ನೇ ಮನೇಲಿ ಬಂದು ಅನವಶ್ಯಕ ಸಂಚಾರಗಳನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಅದರಿಂದ ಲಾಭ ಬರಲ್ಲ ಅಂತಲ್ಲ, ಒಂದು ಮಿನಿಮಲ್ ಲಾಭ ಬರೋ ಸಾಧ್ಯತೆ ಇರುತ್ತೆ. ಸೂರ್ಯನಿಂದ ಹಲವಾರು ಸಂಚಾರಗಳು ನಿಮಗೆ ಸಾಧ್ಯತೆ ಇರುತ್ತೆ. ಆಮೇಲೆ ಶುಕ್ರ ಗ್ರಹ ಕೂಡ 3ನೇ ಮನೆಗೆ ಈಗ ಬದಲಾವಣೆ ಆಗೋದ್ರಿಂದ ಕೂಡ ಒಂದು ಉತ್ತಮವಾಗಿರೋ ಸ್ಥಳಗಳಿಗೆ ನೀವು ಭೇಟಿ ಕೊಡೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ದೂರ ಹೋದಂಥ ವ್ಯಕ್ತಿಗಳು ಹತ್ರ ಆಗುವಂಥ ಸಾಧ್ಯತೆ
ಸಿಂಹ ರಾಶಿಯವರಿಗೆ ಬಹಳಷ್ಟು ಇರುತ್ತೆ ಈ ಒಂದು ನವೆಂಬರ್ ತಿಂಗಳಿನಲ್ಲಿ. ಆಮೇಲೆ ಸೂರ್ಯನ ಒಂದು ಚಲನೆ ಹೇಗಿದೆ ಅಂತಂದರೆ, ಇದೇನಾದರೂ ಸ್ವಲ್ಪ ದಿನಗಳಲ್ಲಿ ಅದೇನಾದರೂ ವೃಶ್ಚಿಕ ರಾಶಿಗೆ ಹೋಗೋದಾದರೆ ಇನ್ನೂ ನಿಮಗೆ ಪ್ರಾಪರ್ಟಿ ತೊಗೊಳ್ಳುವಂಥ ಯೋಗ ಭಾಳಷ್ಟು ಹೆಚ್ಚಾಗುತ್ತೆ. ಆಮೇಲೆ ಇದ್ರ ಜೊತೆಯಲ್ಲಿ ಕುಟುಂಬದಲ್ಲಿ ಕಲಹಗಳು ಮಾತ್ರ 100% ಆಗುತ್ತೆ. ಅಂದರೆ ಅದು ಯಾವ ಮಟ್ಟದಲ್ಲಿ, ಯಾವ ಪರ್ಟಿಕ್ಯುಲರ್ ರೀಸನ್ಸ್ ನಾವು ಹೇಳೋದು ಕಷ್ಟ. ಖಂಡಿತವಾಗ್ಲೂ ಕಲಹಗಳು ಕುಟುಂಬದಲ್ಲಿ ಇರುವಂಥ ವ್ಯಕ್ತಿಗಳ ಮಧ್ಯೆ ಆಗೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ, ಶತಸಿದ್ಧವಾಗಿ. ಸೊ ಅಂಥ ಸಂದರ್ಭ ಬಂದಾಗ ನಾವೇನು ಮಾಡಬೇಕು, ಮಾತಾಡಿ ಬಗೆಹರಿಸ್ಕೋಬೇಕು, ನಮ್ಮ ಕಮ್ಯುನಿಕೇಷನ್ ಚೇಂಜ್ ಮಾಡ್ಕೋಬೇಕು. ಈಗ ಬರೀ ನಾವು ಟೆಂಪಲ್ಸ್ಗೆ ಹೋಗೋದ್ರಿಂದ ಅದು ಸರಿಯಾಗಲ್ಲ, ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಹಾಗಾಗಿ ಜಾತಕದ ವಿಶ್ಲೇಷಣೆ ಅಂತ ಬಂದಾಗ ಇದನ್ನು ತುಂಬ ಸೈಂಟಿಫಿಕ್ ವೇಯಲ್ಲಿ ಮಾಡಬೇಕಾಗತ್ತೆ. ಫಸ್ಟು ನಾವು ಜಾತಕದಲ್ಲಿರುವಂಥ ಅವ್ರ ಸಮಯವನ್ನು ಸರಿ ಮಾಡಬೇಕು, ಲಗ್ನವನ್ನು ಕಂಡುಹಿಡಿಯಬೇಕು, ಆನಂತರದಲ್ಲಿ ಪ್ರಶ್ನೆ ಕುಂಡಲಿ, ಆನಂತರ 2-3 ದಶೆಗಳು, ಯೋಗಿನಿ ದಶೆ, ಚರದಶೆ, ಆಮೇಲೆ ವಿಂಶೋತ್ತರ ದಶೆಯಲ್ಲಿ ಅವ್ರಿಗೆ ಕಂಡೀಷನಲ್ ದಶೆ ಅಂತ ಬರುತ್ತೆ, ಅದ್ರಲ್ಲಿ ಯಾವ ದಶೆ ಅಪ್ಲೈ ಆಗುತ್ತೋ ಅದನ್ನು ಮಾಡಿ ಪ್ರಶ್ನೆ ಕುಂಡಲಿನಾಗಿ ಒಂದು ಕರೆಕ್ಟಾಗಿ ಆ ಒಂದು ಘಟನೆಗೆ, ಈಗ ಜಾಬ್ ಅಂತಂದರೆ ಆ ದಶಮ ಭಾವವನ್ನು ಸರಿಯಾಗಿ ದಶಾಂಶವನ್ನು ಕೂಡ ನೋಡಿ ಒಂದು ಪ್ರಿಡಿಕ್ಷನ್ನ ಕೊಡಬೇಕು. ಇದು ಯಾವುದು ಮಾಡಿದಾಗಲೇ ಸುಮ್ಮನೆ ಜನರಲ್ ಆಗಿ ನಾನೊಂದು ರಾಶಿ ನೋಡಿ ಅದನ್ನು ಹೇಳಬಾರ್ದು, ಅದು ತಪ್ಪಾಗುತ್ತೆ. ಅದು ಒಬ್ಬ ಒಳ್ಳೆಯ ಜ್ಯೋತಿಷ್ಯ ಲಕ್ಷಣ ಅಲ್ಲ. ಈ ರೀತಿಯಲ್ಲಿ ಜಾತಕದ ವಿಶ್ಲೇಷಣೆ ಮಾಡಿದಾಗ ನಿಮಗೂ ಒಂದು ಗೈಡೆನ್ಸ್ ಸಿಗುತ್ತೆ, ಪ್ಲಸ್ ಪ್ರೆಡಿಕ್ಷನ್ಸು ನಿಜ ಆಗುತ್ತೆ. ಅದಾದಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಸೊ ಆ ಬಗ್ಗೆ ನಾವು ನೋಡಿದಾಗ ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಜೆಮ್ ಸ್ಟೋನ್ಸು, ರುದ್ರಾಕ್ಷಿಗಳು ಯಾವುದನ್ನು ಫಾಲೋ ಮಾಡಬೇಡಿ. ಮ್ಯಾಜಿಕಲ್ ರೆಮಿಡಿ ಅಂತ ಯಾವುದೂ ಇರಲ್ಲ. ಯಾವ ಸಮಸ್ಯೆ ಒಂದಿನಲ್ಲಿ ಬಗೆಹರಿಸೋಕ್ಕಾಗಲ್ಲ, ಎಲ್ಲದಕ್ಕೂ ಪರಿಹಾರಗಳು ಇಲ್ಲ, ಒಪ್ಕೊಳ್ಳಬೇಕಾಗತ್ತೆ. ಸೊ ಇದನ್ನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಇರುವಂಥದ್ದು. ಆ ಬಗೆಯಲ್ಲಿ ಸತ್ಯವನ್ನು ತಿಳ್ಕೊಳ್ಳಿ, ಆಗುತ್ತಾ ಇಲ್ಲೋ ತಿಳ್ಕೊಂಬಿಡಿ. ಆಗಲೇಬೇಕು ಅಂತ ಪ್ರಯತ್ನಕ್ಕೆ ಯಾವುದೇ ಅವಕಾಶಗಳಿಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದೂ ಕೂಡ ಪರಿಹಾರಗಳನ್ನು ನಿಮಗೆ ಹೇಳಿಲ್ಲ, ಅಲ್ಲಿರುವಂಥದ್ದು ವಿಧಾನವೇ ಬೇರೆ. ಸೊ ಹಾಗಾಗಿ ಈ ರೀತಿ ಜಾತಕವನ್ನು ವಿಶ್ಲೇಷಣೆ ಮಾಡಿಸೋದಕ್ಕೆ ಭೈರವಿ ಆಸ್ಟ್ರೋ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗಲ್ಲಿ ನನ್ನ ಸಂಖ್ಯೆ ಇದೆ, ಅದಕ್ಕೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೋಬೋದು.